ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್. ಕರ್ನಾಟಕದಲ್ಲಿದ್ದಂತಹ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಮತ್ತೊಂದು ಉನ್ನತವಾದಂತಹ ಮತ್ತೊಂದು ಉಪಯುಕ್ತವಾದಂತಹ ಮಾಹಿತಿ ನಮ್ಮ ಸಂಸ್ಥೆಯಿಂದ ತೆಗೆದುಕೊಂಡು ಬಂದಿರ್ತೀವಿ. ಅದು ಏನದ ಅಂದ್ರೆ, ಸರ ಏನ್ರಿ ಇಲ್ಲಿ ಹೊಸ ಒಂದು ಏನೇನು ತಗೊಂಡ್ ಬಂದಿವಿ, ನಿಮ್ಮ ಬಾಯಿಂದನ ನಮ್ಮ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೇಳಿರಿ. ಏನಾದ್ರೆ ಸರ್ ಇದ ಕ್ವಿಜ್ ಅಂತ ಇಟ್ಟಿರಿ, ಇದ್ರ ಬಗ್ಗೆ ಅಂತ ನನಗಂತ ಏನೋ ಗೊತ್ತಿಲ್ಲ, ನೀವು ಹೇಳ್ಬಿಡ್ರಿ ಸರ್ ಎಲ್ಲರಿಗೂ. ಎಸ್ ಸರ್, ಸೂಪರ್. ಸೊ ಒಂದು ಒಳ್ಳೆ ಒಂದು ಏನಂತಾರ ಉಪಯುಕ್ತವಾಗಿರುವಂಥ ಒಂದು ಮಾಹಿತಿ ಏನಿಲ್ಲ. ಬೆಳಗಾವಿಯಲ್ಲಿ ಪ್ರಪ್ರಥಮ ಬಾರಿಗೆ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವತಿಯಿಂದ ನಾವು ಏನು ಮಾಡತ್ತೀವಪ್ಪ ಅಂತ ಕೇಳಿದ್ರೆ ಕ್ವಿಜ್ ಕಾಂಪಿಟೇಷನ್ ಅನ್ನ ಮಾಡ್ತಾ ಇದೀವಿ. ಕಂಪ್ಲೀಟ್ ಆಗಿ ಮೊದಲನೇದಾಗಿ ಇದ್ರ ಫೀ ಯಾವುದೇ ರೀತಿ ಫೀ ಇರೋದಿಲ್ಲ. ಒಂದು ಎರಡನೇದು ಹೆಲ್ದಿ ಕಾಂಪಿಟೇಷನ್ ನಾವು ಶುರು ಮಾಡ್ಬೇಕು ಅಂತ ಯೋಚನೆ ಮಾಡಿದ್ವಿ ಸರ್. ಪ್ರತಿ ವಾರನೂ ಈ ಒಂದು ಕ್ವಿಜ್ ಕಾಂಪಿಟೇಷನ್ ಪ್ರತಿ ವಾರ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಹೌದ್ರಾ? ಸೊ ಅದ್ರದ್ದೊಂದು ಏನು ಬಹುಮಾನ ಬರೋದೈತಿ ಅದನ್ನ ನೀವೇ ಹೇಳ್ಬಿಡ್ರಿ ಆಸ್ ಅ ಡೈರೆಕ್ಟರ್. ಸರ್ ಏನಲ್ರಿ ಅಂದ್ರ ನಾರ್ಮಲ್ ಆಗಿ ಎಲ್ಲಾ ಕಡೆ ಕ್ವಿಜ್ ನಡೆಸ್ತಿರ್ತಾರೆ. ಕನ್ನಡ ಸಲ ನಾವು ನಡೆಸ್ತಿದ್ವಿ, ಓದಿದ್ವಿ. ಅವಾಗ ಒಂದು ಬುಕ್ ಪೆನ್ ಕೊಟ್ರೆ ಭಾಳ ಅದ ಖುಷಿ. ಜೀವನ ಕೂತ ಡ್ಯಾನ್ಸ್ ಮಾಡ್ಕೋತ ಬರ್ತಿದ್ವಿ. ಹಂಗ ಸ್ವಲ್ಪ ದೊಡ್ಡವ್ರು ಹೆಂಗಿರ್ತಾರ ಹಂಗ ಅವಶ್ಯಕತೆಗಳು ನಾವು ಅವಶ್ಯಕತೆಗಳು ತಕ್ಕಂತ ಕೆಲವು ಅವಶ್ಯಕತೆಗಳು ಹೆಚ್ಚಾಗಿರ್ತವೆ. ಆ ಒಂದು ಏನೋ ಒಂದು ಬುಕ್ಸ್ ತಗೋಲಿ, ಬ್ಯಾಗ್ ತಗೋಲಿ, ಮತ್ತೊಂದು ಏನಾರ ಅವ್ರಿಗೆ ಒಂದು ಅವಶ್ಯಕತೆ ತಗೋಲಿ ಅಂತ ಸೊ ಒಂದು ಇಲ್ಲಿ ಅಮೌಂಟ್ ಅನ್ನ ನಾವು ಇಟ್ಟಿರ್ತೀವ್ರಿ. ಏನು ಭಾಳ ಇಟ್ಟಿರಂಗಿಲ್ಲ, ನಾವೇನೋ ಒಂದ್ 2,000 1,500 ಇಟ್ಟಿರ್ತೀವಿ. ಟಾಪ್ 3 ಬಂದವ್ರಿಗೆ ಕೊಡ್ತೀವಿ. ಸೊ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಂದು ಚಲೋ ಮಾರ್ಕ್ಸ್ ತಗೊಂಡವ್ರಿಗೆ, ಒಂದು ಟಾಪ್ 10 ಅವ್ರಿಗೆ ಒಂದಿಷ್ಟು ಸಮಾಧಾನಕರವಾಗಿ ಬುಕ್ಸ್ ಬುಕ್ಸ್ ಕೊಡೋಣ್ರಿ. ಮತ್ತ ಇದು ಪ್ರಚಲಿತ ವಿದ್ಯಮಾನ ಘಟನೆಗಳ ಬಗ್ಗೆ ಒಂದು ತಿಂಗಳದ ಒಂದು ಕರೆಂಟ್ ಅಫೇರ್ಸ್ ಕ್ವಶನ್ಸ್ ಪೇಪರ್ ಅದ, ಸೊ ಅದನ್ನು ಕೊಡೋಣ್ರಿ. ಓಕೆ, ಸೊ ಅಷ್ಟ ಟೋಟಲಿ ಆಗಿ ಎಕ್ಸಾಮ್ ದೃಷ್ಟಿಯಿಂದ ಏನ್ ಬೇಕಲ್ಲ ಎಲ್ಲ ನಾವು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಕೊಡುವಂತ ವ್ಯವಸ್ಥೆ ಮಾಡಿ ರೆಡಿ. ಸರ್ ಯಾವಾಗೈತ್ರಿ? ಇದು ಫೆಬ್ರವರಿ 15ನೇ ತಾರೀಕು. ಫಸ್ಟ್ ಆಗಿ ಫೆಬ್ರವರಿ 15ಕ್ಕೆ ಶುರು ಮಾಡಿದೀವಿ. ಫಸ್ಟ್ ಟೈಮ್ ಶುರು ಮಾಡಿದೀವಿ. ಕರ್ನಾಟಕದೊಳಗೆ ಒಂದು ಹೊಸ ಯೋಚನೆ ಅಂತ ಹೇಳಿ, ಆದ್ರೆ ಹೊಸ ಯೋಚನೆಯಿಂದ ಫುಲ್ ಬ್ಲಾಸ್ಟ್ ಮಾಡಬೇಕು. ಬೆಳಗಾವಿ ಒಳಗ ನಮ್ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬರಬೇಕು. ಬಂದು ನೋಡ್ರಿ, 14ನೇ ತಾರೀಕು ಏನೈತಪ್ಪ ಅಂತ ಕೇಳಿದ್ರೆ ಲಾಸ್ಟ್ ಡೇಟ್ ಐತಿ ಹೆಸರು ನೇಮಕ ಮಾಡ್ಕೊಳ್ಳೋದಕ್ಕೆ. ಫ್ರೀ ಮಾತ್ರ ಫ್ರೀ ಐತಿ. ನೀವು ಫೋನ್ ಮಾಡ್ರಿ, ನಮಗೆ ನಿಮ್ಮ ಹೆಸರು ಕೊಡ್ರಿ. ಸರ್ ಫಸ್ಟ್ ಫೋನ್ ಹಚ್ಚಿಸಿಂದ ಕನ್ಫರ್ಮ್ ಮಾಡ್ಕೋಬೇಕ್ರಿ. ಬಂದವರಿಗೆ ಇಲ್ಲ ಅವಕಾಶ ಇಲ್ಲ, ಯಾವುದೇ ರೀತಿ ಅವಕಾಶ ಇರೋದಿಲ್ಲ. ಕಾಂಟ್ಯಾಕ್ಟ್ ನಂಬರ್ ನಿಮ್ಮ ಒಂದು ಮೆಸೇಜ್ ಅಥವಾ ನಿಮ್ಮ ಒಂದು ಹೆಸರನ್ನು ಮೆಸೇಜ್ ಮಾಡ್ರಿ. ಸೊ ನಿಮ್ಮ ಒಂದು ನೋಂದಣಿಯನ್ನ ನಾವು ಮಾಡ್ಕೋತೀವಿ. ಸೊ ಇದೇ ಬರ್ತಕ್ಕಂತಹ ಯಾವುದು ಶನಿವಾರ, ಹನುಮಪ್ಪನ ವಾರ, ಶನಿವಾರ 5/2/2025 ಬಹಳ ಅಭೂತಪೂರ್ವವಾದಂತಹ ಒಂದು ಕ್ವಿಜ್ ಕಾಂಪಿಟೇಷನ್ ಅನ್ನು ಹಮ್ಮಿಕೊಂಡಿದ್ದೀವಿ. ಯಾವುದೇ ರೀತಿ ಇಲ್ಲಿ ಶುಲ್ಕ ಇರಂಗಿಲ್ಲ, ಓನ್ಲಿ ಫ್ರೀ ಆಗಿರ್ತದೆ. ಸೊ ಬದಲಿಗೆ ಟಾಪ್ ಬಂದವರಿಗೆ, ಟಾಪ್ 3 ಅವರಿಗೆ ಏನಪ್ಪ ಒಂದು ಬಹುಮಾನ ಇರ್ತದ. ಜೊತೆಗೆ ನಮ್ಮ ಸಂಸ್ಥೆಯ ಉನ್ನತವಾದಂತಹ ಅಧಿಕಾರಿಗಳಿಂದ ರೆಡಿ ಮಾಡಿದಂತಹ ನೋಟ್ಸ್ ಗಳನ್ನು ಕೂಡ ನಾವು ಉಚಿತವಾಗಿ ಕೊಡ್ತಕ್ಕಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ. ಎಲ್ಲ ಮಾಡಿದ್ರಿ ಸರ್. ಫೈನಲ್ ಆಗಿ ರೂಲ್ಸ್ ಒಂದು ಹೇಳ್ಬಿಡ್ರಿ. ರೂಲ್ಸ್ ಹೇಳ್ಬಿಡ್ರಿ. ಎಸ್ ಸರ್. ಇಲ್ಲಿ ಕ್ವಿಜ್ ದಾಗ ನಡೆಸಿದಂತ ರೂಲ್ಸ್ಗಳು ಈಗೇನ ಜಾತ್ರೆಗ ಸರ್ತದು ಇರ್ತಾವಲ್ರಿ, ಕೆಲವೊಂದು ತೆರೆಬಂಡಿ ಸರ್ತಗಳು. ಹೌದಲ್ಲ, ಕೆಲವೊಂದಿಷ್ಟು ನಿಯಮ ಇರ್ತಾವ. ಹೌದಲ್ರಿ, ಅಂತ ನಿಯಮ ಇಲ್ಲಿ ಇಟ್ಟಿವಿ ನಾವು. ಏನ್ ಇಟ್ಟಿವಿ ಅಂತಂದ್ರೆ, ಮೊದಲನೇ ಹಂತದ ಕ್ವಿಜ್ ಸ್ಪರ್ಧೆ ಭಾಗವಹಿಸತಕ್ಕಂತಹ ಸ್ಪರ್ಧಾರ್ಥಿಗಳಿಗೆ 50 ಅಂಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಸಿಂಪಲ್ ಆಗಿರುವಂತದ್ದು ಒಂದು 50 ಕ್ವಶನ್ ಇರುವಂತದ್ದು, 50 ಮಾರ್ಕ್ಸ್ ಇಂದ ಒಂದು ಸರಳವಾಗಿರುವಂತ ಕ್ವಶನ್ ಪೇಪರ್ ಇರುತ್ತೆ. ಎಸ್ ಸರ್. ಯಾವ್ದು ಹೈ ಇಲ್ಲ, ಡಿಫಿಕಲ್ಟ್ ಇಲ್ಲ, ಪೂರಾ ಲೋನು ಇಲ್ಲ, ಒಂದು ಮೀಡಿಯಂ ಲೆವೆಲ್ ಇರುವಂತ ಕ್ವಶನ್ ಪೇಪರ್. ಎಸ್ ಸರ್. ಓಕೆ, ನೆಕ್ಸ್ಟ್ 50 ಅಂಕಗಳ ಮಾದರಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ 25 ಸ್ಪರ್ಧಾರ್ಥಿಗಳಿಗೆ ಕ್ವಿಜ್ ಅನ್ನು ನಡೆಸಲಾಗುವುದು. ಇದೇನ್ರಿ ಸರ್? ಇದೇನಂದ್ರಿ ಒಂದು ಲೆಕ್ಕಕ್ಕೆ ಅಂದ್ರೆ, ಈಗ KPSC ದವರು KPS ದವ್ರು ಹೆಂಗ 35 ಮಾರ್ಕ್ಸ್ ಕಂಪಲ್ಸರಿ ಮಾಡ್ಯಾರಲ್ರಿ, ಅದೇ ರೀತಿ ನಾವೇನ್ ಮಾಡಿದೇವಪ್ಪ ಅಂತ ಕೇಳಿದ್ರೆ 5-6 ಮಾರ್ಕ್ಸ್ ತಗೊಂಡವ್ರಿಗೆ ನಾವು ಹೆಲ್ದಿ ಕಾಂಪಿಟೇಷನ್ ಮಾಡೋದಕ್ಕೆ ಆಗಂಗಿಲ್ಲ. ಅದಕ್ಕೆ ಅದರಾಗ ಒಂದು ರೀತಿ ಗಾಂಧಿ ಪಾಸ್ ಅಂತ ಇರ್ತೈತಿ. ಆ ಪಾಸ್ ಆದವರಿಗೆ ಇಷ್ಟು ಮಿನಿಮಮ್ ಅಂಕಗಳನ್ನ ತಗೊಂಡವರಿಗೆ 25% ಸ್ಪರ್ಧಾರ್ಥಿಗಳಿಗೆ ಮಾತ್ರ ಅಲ್ಲ, ಅದ್ರಗಿನ ಹೆಚ್ಚಿಗೆ ಜನನು ನೀವು ಅದನ್ನ ಕ್ರಾಸ್ ಮಾಡಿದ್ರೆ ಅಂದ್ರೆ ಅವರಿಗೂ ನಾವು ಕಾಂಪಿಟೇಷನ್ ಒಳಗೆ ತಗೊಂತೀವಿ. ಇಷ್ಟ ತಗೋಬೇಕನ್ನೋದು ಅಲ್ಲಿ. ಎಸ್ ಸರ್, ಅದೊಂದು ಕಟ್ ಆಫ್ ಇಷ್ಟು ತಗೋಬೇಕು, ಸ್ಯಾಚುರೇಷನ್ ಪಾಯಿಂಟ್ ಅನ್ನಂಗೆ. ನೆಕ್ಸ್ಟ್ ಕ್ವಿಜ್ ನಲ್ಲಿ ಉತ್ತೀರ್ಣರಾದಂತಹ ಅಭ್ಯರ್ಥಿಗಳಿಗೆ ಬಹುಮಾನವನ್ನ ವಿತರಿಸಲಾಗುವುದು. ಹೇಳಿದ್ರು ಸರ್. ಬಹುಮಾನ ಮತ್ತೆ ಕ್ವಿಜ್ ಉಳಿದ ನಿಯಮಗಳ ತರಗತಿಯಲ್ಲಿ ಹೇಳಲಾಗುವುದು. ಅಂದ್ರೆ ನಾವು ಇನ್ನೊಂದು ರೌಂಡ್, ನೆಕ್ಸ್ಟ್ ರೌಂಡ್ ಒಂದು ತರಗತಿ ಬರ್ತೈತ್ರಿ, ಅಂದ್ರೆ ಇನ್ನೊಂದು ರೌಂಡ್ ಕ್ವಿಜ್ ಬರ್ತೈತಿ, ಅದ್ರ ಬಗ್ಗೆ ನಾವು ಅಲ್ಲೇ ಹೇಳ್ತೀವಿ. ಓಕೆ ಸರ್. ಮೊದಲು ಬಂದ ಹೆಸರು ನೋಂದಾಯಿಸಿದವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಎಲ್ಲಿ ಬೇಕಾದಲ್ಲಿ ಅದನ್ನೇ ಮಾಡೋದು. ಕೆಳಗೆ ನೀಡಲಾದ ದೂರವಾಣಿ ಸಂಖ್ಯೆ ನೀವೇನ್ ಮಾಡ್ರಿ, ಕರೆ ಮಾಡೋದು ಮುಖಾಂತರ ಕನ್ಫರ್ಮ್ ಮಾಡ್ಕೋರಿ. ಬಹಳ ಅದ್ಭುತವಾದಂತಹ ಅವಕಾಶ ನಮ್ಮ ಕುಂದಾನಗರಿ ಬೆಳಗಾವಿಯಿಂದ ನಮ್ಮ ಟಾರ್ಗೆಟ್ ಸಂಸ್ಥೆಯಿಂದ ಒದಗಿಸಿ ತಂದಿದ್ವಿ. ಸೊ ಎಲ್ಲರೂ ಯೂಸ್ ಮಾಡ್ಕೋರಿ. ಕೇವಲ ನೀವು ಇಲ್ಲಿ ಬಹುಮಾನಿಗೆ ಮಾತ್ರ ಸೀಮಿತ ಆಗಬೇಡ್ರಿ, ಬದಲಿಗೆ ಅಲ್ಲಿ ಬರ್ತಕ್ಕಂತ 1, 2, 3 ಅಂದ್ರೆ ನಿಮ್ಮ ಟಾಪ್ 3 ಅದಾವಲ್ಲ, ಇದಕ್ಕೆ ಮೀಸಲಾಗಿ ನಿಮ್ಮ ಜೀವನ ಯಾವಾಗೆಲ್ಲ ಏನಪ್ಪ ಅಂದ್ರೆ ನೀವು ಆಶಿಸ್ತಕ್ಕಂಥ ನೌಕರಿ ನಿಮ್ಮ ಕೈಗೆ, ನಿಮ್ಮ ಮನೆಗೆ,
ನಿಮ್ಮ ತಂದೆ ತಾಯಿ ಆಶೀರ್ವಾದದೊಂದಿಗೆ ನಿಮ್ಮ ಬಾಗಲ ಬಿಡಿತೈತೆ ಅಂತ ಹೇಳ್ತಾ ಸೊ ಇವತ್ತಿನ ಮಾಹಿತಿಯನ್ನ ಹೇಳೋದು ಅನುಕೂಲ ಮಾಡಿಕೊಟ್ಟಂತಹ ನಮ್ಮ ಅಲಬಕ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು ಎಲ್ಲ ಕ್ವಿಜ್ನ ನಿಯಮ ಆಗಿರಬಹುದು ಅಥವಾ ಕ್ವಿಜ್ ಕಾಂಪಿಟೇಷನ್ ಪ್ರತಿಯೊಂದು ಹಂತವಾದಂತಹ ಪರೀಕ್ಷೆಯನ್ನ ನಮ್ಮ ಅಲಬಕ್ ಸರ್ ಅವರು ನಡೆಸ್ಕೊಂತ ಹೋಗ್ತಿರ್ತಾರೆ. ಸೊ ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ. ಕೊನೆಯದಾಗಿರುವಂತಹ ಮಾತು, ನಿಮ್ಮ ಯಶಸ್ಸೇ ನಮ್ಮ ಟಾರ್ಗೆಟ್. ಓಕೆ, ಥ್ಯಾಂಕ್ ಯು.